ಓಹ್, ಮತ್ತೆ ಬಂದ್ರಾ? ತುಂಬ ಸಂತೋಷ. ನೀವೆಲ್ಲರೂ ಅದ್ಭುತವಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಜೀವ್ ಆ್ಯಂಡ್ ಜೀವ್ಸ್ ಫಿಲಮ್ಸ್ಗೆ ಸ್ವಾಗತ. ಹೀಗೆ ನನ್ನ ಟ್ರಾವೆಲ್ ಬ್ಯಾಗ್ ಹಾಕೊಂಡು ಹೊರಟೆ ನನ್ನ ಮುಂದಿನ ನಿಲ್ದಾಣಕ್ಕೆ. ಆಟೋಗ್ರಾಫ್ ಕೇಳಿದ್ರು, ಆಟೋಗ್ರಾಫ್ ಹಾಕೊಂಡಿದ್ದೀನಿ. ರೂಮ್ ಚೆಕ್ಔಟ್ ಮಾಡಿ ಒಂದು ಆಟೋ ಹಿಡಿದು ಕೂತ್ಕೊಂಡ್ರೆ ಈಗ ತಾನೇ ಮಳೆ ಬಂದು ನಿಂತಿದೆ. ಆದರೂ ಎಂಥ ಶೆಕೆ ಅಂತೀರಾ? ಹಾಗೆ 4-5 ಕಿಲೋಮೀಟರ್ ಬಂದಾಗ ಸಿಕ್ಕಿದ್ದೆ ನಮ್ಮ ನೆಕ್ಸ್ಟ್ ಪ್ಲೇಸ್ನ ಟಿಕೆಟ್ ಕೌಂಟರ್. ನಲ್ಲ ಇருக்கு, ದೊಡ್ಡ ಕ್ಯಾಂಪಸ್, ಬಿಗ್ ಕ್ಯಾಂಪಸ್. ಎವ್ರಿ ಡೇ ಪೊಲೀಸ್ ಕಮ್ಸ್ 3 times. If you just no one does the ragging, but safe. It's PG is also there, hostels are there, and it's in the main city. It's good. There are so many people from here. I have one friend Manjima from Kannur. I had one classmate. Try there. It's good. A great college, and Mysore is great place. ನಮ್ಮ ಮೈಸೂರಿನ ನಮ್ಮ ಮಹಾರಾಜ ಕಾಲೇಜ್ ಬಗ್ಗೆ ಹೇಳ್ತಿದ್ರು. ಸೊ ಬಿಡ್ತೀವ, ನಮ್ಮೂರು ನಮ್ಮ ಕಾಲೇಜು ಎಲ್ಲ ಪಟ 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 ಅಂತ ಹೇಳ್ಕೊಟ್ಟಿದ್ದೀನಿ. ಅವ್ರು ಮಳೆ ಅಂದ್ಬಿಟ್ಟು ಏನು ಮಾತಾಡಲಿಲ್ಲ. ಬಟ್ ಐ ಹೋಪ್ ನನ್ನ 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 ಯಾವ ಇಂಗ್ಲೀಷ್ ಇದು ಬಟ್ಲರ್ ಇಂಗ್ಲೀಷ್ ಅವ್ರಿಗೆ ಅರ್ಥ ಆಗಿರತ್ತೆ ಅಂತ. ಈಗ ನಾವು ಎಲ್ಲಿದ್ದೀವಿ ಅಂದರೆ ಕೇರಳದ ಕಣ್ಣೂರಿನ ಕೇರಳದ ಮೊಟ್ಟ ಮೊದಲ ಲೈಟ್ ಹೌಸ್ ಆದಂತಹ ಕಣ್ಣೂರ್ ಲೈಟ್ ಹೌಸ್ ಜೊತೆಗೆ ಒಂದು ಲೈಟ್ ಹೌಸ್ ಮ್ಯೂಸಿಯಂ ಕೂಡ ಇದೆ. ಫಸ್ಟು ಮ್ಯೂಸಿಯಂ ನೋಡೋಣ, ಆಮೇಲೆ ಅಲ್ಲಿ ಲೈಟ್ ಹೌಸ್ ಇದೆ, ಅದನ್ನ ತೋರಿಸ್ತೀನಿ. ಇದರ ಟಿಕೆಟ್ ಪ್ರೈಸ್ ಬಂದು 20 ರೂಪಾಯಿ. ಅಕಸ್ಮಾತ್ ನೀವು ವಿಡಿಯೋ ಫೋಟೋಗ್ರಫಿ ಏನಾದರೂ ಮಾಡ್ತೀನಿ ಅಂದರೆ ಎಕ್ಸ್ಟ್ರಾ 20 ರೂಪೀಸ್. ಸೊ 40 ರೂಪಾಯಿ ಟೋಟಲ್. ನನ್ನ ಅದ್ಭುತ ಕಾಲಿನ ಬಲಗಾಲಿಟ್ಟು ಎಂಟರ್ ಆಗಿದ ತಕ್ಷಣ ಲೈಟ್ಸು ಬಲ್ಬೋ ಈ ಥರ ಲೈಟ್ಸ್ನ ನಾನು ನೋಡೇ ಇರಲಿಲ್ಲ. ಇವಾಗೆಲ್ಲ ಇಷ್ಟು ದಪ್ಪ ಬಲ್ಬ್ಗಳು ಬಂದಿದೆ, ಬಟ್ ಅವಾಗಿಲ್ಲ ಇಷ್ಟು ದಪ್ಪ ಬಲ್ಬು. ನೆಕ್ಸ್ಟ್ ಕಾಲ್ದಿರೋ ಬಲ್ಬ್ಗಳು ಬಂದರೂ ಬರ್ಬೋದು. ಲೈಟ್ ಶಿಪ್ಗಳು ತೇಲುವ ಲೈಟ್ ಶಿಪ್ಗಳಾಗಿವೆ. ಒಂದು ಕಡೆ ಶಾಶ್ವತವಾಗಿ ಬೆಳಕನ್ನು ನಿರ್ಮಿಸೋದಕ್ಕೆ ಆಗದೆ ಇದ್ದಾಗ ಅಪಾಯಗಳ ಬಗ್ಗೆ ಹಡಗುಗಳಿಗೆ ಎಚ್ಚರಿಸೋದಕ್ಕೋಸ್ಕರ, ಅಂದರೆ ಎಲ್ಲಾದರೂ ಕಲ್ಬಂಡೆ ಅಥವಾ ಬಿರುಸಾದ ಅಲೆಗಳು ಇದ್ ಕಡೆ ಡೇಂಜರ್ ಅಂತ ತೋರಿಸೋದಿಕ್ಕೆ ಅಥವಾ ಮಾರ್ಕ್ ಮಾಡೋದಿಕ್ಕೆ ಹಾಗೂ ನ್ಯಾವಿಗೇಷನ್ ಪರ್ಪಸ್ಗಾಗಿ ಇದನ್ನ ಅವಾಗ ಬಳಸ್ತಿದ್ರು. ಈ ಮ್ಯೂಸಿಯಂ 2015ರಲ್ಲಿ ಸ್ಟಾರ್ಟ್ ಆಯಿತು. ಇಲ್ಲಿ ಭಾರತದ ಮತ್ತು ಲಕ್ಷದ್ವೀಪದ ವಿವಿಧ ರೀತಿಯ ನಾವಿಕರಿಗೆ ಸಹಾಯ ಮಾಡಲು ಬಳಸುತ್ತಿದ್ದಂತಹ ಲೈಟ್ಸ್ ಇಲ್ಲಿದೆ. ಇಲ್ಲೊಂದು ಮಿನಿ ಥಿಯೇಟರ್ ಕೂಡ ಇದೆ. ಇಲ್ಲಿ ಲೈಟ್ ಹೌಸ್ನ ಹಿಸ್ಟ್ರಿನ ಒಂದು ಶಾರ್ಟ್ ಫಿಲಮ್ ಮಾಡಿ ಅದನ್ನ ಜನರು ಕೂತು ನೋಡೋದಕ್ಕೋಸ್ಕರ ಮಾಡಿದ್ದಾರೆ. ಕೋಲ್ಡ್ ವೆದರಲ್ಲಿ ಲೈಟ್ ಹೌಸ್ ಯಾವಾಗಲೂ ಕಾಣಿಸೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವಿಕರು ಈ ಗಂಟೆಯಿಂದ ಸೌಂಡ್ ಮಾಡಿ ನಾವಿಕರಿಗೆ ಸಹಾಯ ಮಾಡ್ತಿದ್ರು. ಆಗಿನ ಕಾಲದಲ್ಲಿ ಬೆಟ್ಟದ ಮೇಲೆ ಬೆಂಕಿ ಹತ್ತಿಸಿ ಆ ಬೆಳಕಿನಿಂದ ಸಿಗ್ನಲ್ ನೀಡ್ತಿದ್ರು. ಆ್ಯಂಡ್ ಹೋಗ್ತಾ ಈ ರೀತಿಯ ಲೈಟ್ಸ್ನ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಗುಜರಾತ್ನ ಜಲಸಂಧಿಯಲ್ಲಿ ಬಳಸಿದಂತಹ 5 ಟನ್ ಉಪಕರಣಗಳನ್ನ ಪ್ರದರ್ಶನಕ್ಕಾಗಿ ಇಲ್ಲಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿರೋ ಲೈಟ್ಸ್ ಸುಮಾರು 1890ರಲ್ಲಿ ಬಳಸ್ತಿದ್ದಂತಹ ಲೈಟ್ಸ್ ಆಗಿವೆ. ಇವಾಗ ಲೈಕ್ ದಿಕ್ಕಗಳನ್ನ ನೋಡೋಕ್ಕೆ ಕಾಂಪಸ್ ಬಿಡಿ ಮೊಬೈಲಲ್ಲಿ ಇಷ್ಟು ಚಿಕ್ಕ ಆ್ಯಪಲ್ ಇದೆ. ಬಟ್ ಆವಾಗ ಬೋಟಲ್ಲಿ ಹೋಗ್ಬೇಕಾದ್ರೆ ಯಾವ್ದನ್ನ ಯೂಸ್ ಮಾಡ್ತಿದ್ರಲ್ಲಿ ಇದನ್ನು. ಇದು ಬಂದು ರೇಡಿಯೋ ಬೇಕಾನ್ ಟ್ರಾನ್ಸ್ಮಿಟರ್. ರೇಡಿಯೋ ಬ್ಯಾಕನ್ಸ್ ಅಲ್ಲೇ ಫಸ್ಟ್ ಜನ್ರೇಷನಲ್ಲಿ ಇದನ್ನ ಯೂಸ್ ಮಾಡ್ತಿದ್ರು. ಏನಕ್ಕೆ? ನ್ಯಾವಿಗೇಷನ್ಗೋಸ್ಕರ ಇದನ್ನ ಯೂಸ್ ಮಾಡ್ತಿದ್ರು. ಈ ಟ್ರಾನ್ಸ್ಮಿಟರ್ನ 1981ರಲ್ಲಿ ಮಿನಿಕಾಯ್ ಲೈಟ್ ಹೌಸಲ್ಲಿ ಯೂಸ್ ಮಾಡ್ತಿದ್ರು. ಎಲ್ಲಿ ತನಕ
2004ರಲ್ಲಿ DGPS ಟ್ರಾನ್ಸ್ಮಿಷನ್ ಬರೋವರೆಗೂ ಇದನ್ನೇ ಯೂಸ್ ಮಾಡಿದರು. ಸುಮಾರು 23 ವರ್ಷದ ಕಾಲ ಇದನ್ನ ಯೂಸ್ ಮಾಡಿದರು. ಆಮೇಲೆ ಫಾರ್ ಐಡೆಂಟಿಫಿಕೇಶನ್ ಆಫ್ ಸ್ಟೇಷನ್ಸ್ ಕಾಲ್ ಸೈನ್ಸ್ ಇನ್ ಮಾರ್ಸ್ ಕೋಡ್ ವರ್ ಯೂಸ್. ಐ ಹೋಪ್ ಮಾರ್ಸ್ ಕೋಡ್ ಕೇಳಿರ್ತೀರಾ ಅಂತ. ದೂರದ ಬೆಳಕಿನ ಮನೆಗಳಲ್ಲಿ ಮನರಂಜನೆಗಾಗಿ ಯಾವುದೇ ರೀತಿಯ ಸೌಲಭ್ಯ ಇರಲಿಲ್ಲ. ಈ ದೂರದ ಪ್ರದೇಶ ಮತ್ತು ದ್ವೀಪಗಳಲ್ಲಿ ಏಕಾಂಗಿ ಜೀವನ ತುಂಬಾ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಈ ರೇಡಿಯೋಗಳು ಅವರ ಒಂಟಿತನವನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ತು. ನಂತರ ಅವರು ಅವ್ರ ಮಾತೃಭಾಷೆಯಲ್ಲಿ ಇನ್ನೊಬ್ಬ ಮನುಷ್ಯನ ವಾಯ್ಸ್ನ ಕೇಳೋದಕ್ಕೆ ಶಾರ್ಟ್ ವೇವ್ ಸ್ಟೇಷನ್ನ ಟ್ಯೂನ್ ಮಾಡಿಕೊಂಡ್ರು. ಇದರಲ್ಲಿ ಮೇಯ್ನ್ ಆಕರ್ಷಣೆ ಏನಂದರೆ, ಇದನ್ನಂತೂ ನೀವು ನಿಮ್ಮ ಕಣ್ಣಾರೇನೆ ನೋಡಬೇಕು. ಬನ್ನಿ ಬನ್ನಿ. ಸೊ ವೆಯ್ಟ್. ಈ ಮಿನಿಕಾಯ್ ಆಪ್ಟಿಕ್ ಸುಮಾರು 6000 kgಗಿಂತ ಜಾಸ್ತಿ ಭಾರ ಇದೆ. ಇದನ್ನ 1885ರಿಂದ 1962 ತನಕ ಮಿನಿಕಾಯ್ ಲೈಟ್ ಹೌಸಲ್ಲಿ ಬಳಸ್ತಿದ್ರು. ಆಮೇಲೆ 1962ರಿಂದ 1975 ತನಕ ಇದು ನಾಗಪಟ್ಟಣಮಲ್ಲಿ ಇತ್ತು. This apparatus was manufactured in England and transported to the Iceland in knocked down condition. Revolving optics are to be rotated in constant speed to keep the unique character of light. At Minicoy, this apparatus was producing a light flash in every 30 seconds, and the optic took 3 minutes to complete one rotation. To rotate the optic, the gravitational force of the chain wound on the clock drum was converted to a revolving movement in constant speed by the clock tower mechanism. This optic was later used at Nagapattinam Lighthouse in Tamil Nadu coast during the period from 1970-1984. ಇನ್ನೊಂದು ವಿಷಯ ಗೊತ್ತಾ, ಆವಾಗ ಏನ್ಷಿಯಂಟ್ ಪೀರಿಯಡಲ್ಲಿ 7 ವಂಡರಲ್ಲಿ 2 ವಂಡರು 2 ಲೈಟ್ ಹೌಸ್ಗಳೇ ಆಗಿತ್ತು. ನಾನು ಆವಾಗಲೇ ಹೇಳಿದ್ನಲ್ಲ, 7 ವಂಡರಲ್ಲಿ ಏನ್ಷಿಯಂಟ್ ಕಾಲದಲ್ಲಿ 2 ಲೈಟ್ ಹೌಸಸ್ ಆಗಿತ್ತು. ಅದರಲ್ಲಿ 2ನೇದು ಕೊಲಾಸಸ್ ಆಫ್ ರೋಡ್ಸ್ ಅಂತ ಏನೋ. ಅದು ಇಲ್ಲಿ ಪೇಂಟಿಂಗ್ ಇಟ್ಟಿದ್ದಾರೆ. ಹಿಂಗಿತ್ತ ನಂಗೆ ಗೊತ್ತಿಲ್ಲ, ಬಟ್ ನೀವೇ ನೋಡಿ. ಸೊ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇವೆರಡರಲ್ಲಿ ಒಂದರಲ್ಲಿ ಕೆರೋಸಿನ್ ಆಯಿಲ್ನ ಫಿಲ್ ಮಾಡ್ತಾರೆ, ಮತ್ತು ಇದನ್ನ ಯೂಸ್ ಮಾಡಿ ಆ ಆಯಿಲ್ನ ಪಂಪ್ ಮಾಡಿ, ಏರ್ ಪಂಪ್ ಮಾಡಿ ಇದು ಹೋಗೋ ಥರ ಮಾಡ್ತಾರೆ. ದೆನ್ ಆ ಆಯಿಲ್ ಇದೆಯಲ್ಲ, ಆಯಿಲ್ನ ಹೀಟ್ ಮಾಡ್ತಾರೆ. ಲೈಕ್ ಆವಾಗ ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಗ್ಯಾಸ್ನ ಈ ಸಿಲ್ಕ್ ಕಾಟನ್ ಮ್ಯಾಂಟಲಲ್ಲಿ ಬರ್ನ್ ಮಾಡಿದಾಗ ಒಂದು ವೈಟ್ ಲೈಟ್ ಉತ್ಪತ್ತಿ ಆಗ್ತಿತ್ತು. ಸೊ ಆ ಲೈಟು 30 ಕಿಲೋಮೀಟರ್ ದೂರ ತನಕನೂ ಲೈಕ್ ಕಾಣಿಸೋ ಥರ ಅಂತ ಬೆಳಕು 30 ಕಿಲೋಮೀಟರ್ ದೂರ ತನಕ ಕಾಣಿಸೋಂಥದ್ದು. ಸೊ ಇದನ್ನ ಲೈಟ್ ಹೌಸ್ಗಳಲ್ಲಿ ಅವಾಗ ಯೂಸ್ ಮಾಡ್ತಿದ್ರು. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಡೀ ಜಗತ್ತಲ್ಲಿ ಯಾರ್ಯಾರೆಲ್ಲ ಸತ್ತಿದ್ದಾರೆ, ಯಾರ್ಯಾರೆಲ್ಲ ಮುಂದೆ ಹುಡ್ತಾರೆ, ಆ್ಯಂಡ್ ಯಾರ್ಯಾರೆಲ್ಲ ಬದುಕ್ತಿದ್ದಾರೆ, ಇವರು ಯಾರಿಗೂ, ಈವನ್ ಮೀ ಆ್ಯಂಡ್ ಈವನ್ ಯು, 0.1% ಕೂಡ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ವಿ ಆ್ಯಕ್ಟ್ ಲೈಕ್ ವಿ ನೋ ಎವ್ರಿಥಿಂಗ್, ಎಲ್ಲವೂ ಗೊತ್ತು, ನಾನೇ ಸರ್ವಶ್ರೇಷ್ಠ ಅಂತೆಲ್ಲ ಆ್ಯಕ್ಟ್ ಮಾಡ್ತೀವಿ. ಬಟ್ ದಟ್ಸ್ ನಾಟ್ ಟ್ರೂ. 0.1% ಕೂಡ ಗೊತ್ತಿಲ್ಲ ಈ ಜಗತ್ತಿನ ಬಗ್ಗೆ. ಸೊ ಆ್ಯಂಡ್ ಇದನ್ನು ಏನಕ್ಕೆ ಹೇಳ್ತೀನಿ ಅಂದರೆ, ಬನ್ನಿ ಆವಾಗಲೇ ಎಂತೆಂಥದನ್ನ ಯೂಸ್ ಮಾಡ್ತಿದ್ರು ತೋರಿಸ್ತೀನಿ. ಸಾವಿರದ 1890ರಲ್ಲಿ ಕಚ್ ಕರಾವಳಿಯಲ್ಲಿ ತೈಲದಿಂದ ಕಾರ್ಯನಿರ್ವಹಿಸುತ್ತಿದ್ದಂತಹ ದೀಪಗಳನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ನಾವೆಲ್ಲ ಬೇಸಿಕಲಿ ಅಳತೆ ಹಾಕ್ಬೇಕಾದ್ರೆ ಲೈಕ್ ಏನೋ ಪಾವಲೆಕ್ಕ, ಏನೋ ಇ ಟಿ ಸಿ ಅಂತ ಹಾಕ್ತೀವಿ. ಬಟ್ ಅವಾಗೆಲ್ಲ ಏನಂತ ಯೂಸ್ ಮಾಡ್ತಿದ್ದಾರೆ ಅಂದರೆ, ಬ್ರಿಟಿಷರು ಪಿಂಟ್, ಒಂದು ಪಿಂಟು ನಾಟ್ ಪಿಂಟು, ಪಿಂಟ್ 1 ಪಿಂಟ್ 2 ಪಿಂಟ್, ಲೈಕ್ ಮೆಷರ್ ಮಾಡೋಕ್ಕೋಸ್ಕರ 1 ಪಿಂಟ್ ಅಂತ ಇಷ್ಟಪ್ಪ. ಇದು ಸ್ವಲ್ಪ ದೊಡ್ಡ ಪಿಂಟ್. ಸೊ ಈ ಸ್ಪಿರಿಟ್ ಲ್ಯಾಂಪ್ಸ್ ಅಂದರೆ ಆವಾಗ 20th ಸೆಂಚುರಿಲಿ ಕಾಫಿ ಟೀ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತಿದ್ರು.
ಲೈಕ್ ಬಟ್ ಆಯಿಲ್ ಯೂಸ್ ಮಾಡ್ತಿರ್ಲಿಲ್ಲ. ಲೈಕ್ ನಾರ್ಮಲಿ ಆಯಿಲ್ ಬೇಕಲ್ವಾ ಅದನ್ನ ಬರ್ನ್ ಮಾಡೋಕ್ಕೆ, ಲೈಕ್ ಬಿಸಿ ಮಾಡೋಕ್ಕೆ, ಬಟ್ ಆಯಿಲ್ ಯೂಸ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಬೇರೆದಿರ್ತಿತ್ತು. ಆ್ಯಂಡ್ ಲೈಕ್ ಕೆಲವರು ಹೇಳೋ ಪ್ರಕಾರ ಎಲೆಕ್ಟ್ರಿಸಿಟಿಯಿಂದ ಇದನ್ನ ಲೈಕ್ ಆನ್ ಮಾಡಿ ಇದರಲ್ಲಿ ಕಾಫಿ ಟೀ ಮಾಡ್ಕೊಂಡು ಕುಡಿತಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ಲೈಕ್ 20th ಸೆಂಚುರಿಲಿ ಬಿಟ್ವೀನ್ 1900s. ಇವಾಗಿನ ಟಾರ್ಚ್ಗಳು ತುಂಬ ನೋಡಿದ್ದೀರಾ, ಮೊಬೈಲಲ್ಲೇ ಟಾರ್ಚ್ಗಳಿದೆ. ಸೊ ಯಾರು ನಾರ್ಮಲಿ ಟಾರ್ಚ್ಗಳು ಯೂಸ್ ಮಾಡಲ್ಲ, ಬಟ್ ಆವಾಗ ಒಂದು ಹಳೇ ಕಾಲದ್ದು ಟಾರ್ಚ್ ತೋರಿಸ್ತಾ ಇದ್ದೀನಿ. ಹೊಡೆದೋಗಿದೆ, ಇದನ್ನ ಓಪನ್ ಮಾಡಿ ಅದೇ ಬ್ಯಾಟ್ರಿ ಹಾಕಿ ಏನು 100 ವರ್ಷ, ಒಂದು 50 ವರ್ಷ ಅಂತೂ ಹಳೇದಿರ್ಬೋದು. ನನ್ನ ಪ್ರಕಾರ 50ಗಿಂತ ಜಾಸ್ತಿ ಇರ್ಬೋದು ಅಂತ ನಂಗೆ ಅನಿಸುತ್ತೆ. ಮಾಮೂಲಿ ಲೈಟ್ ಹೌಸ್ ಅಂದಮೇಲೆ ಅಲ್ಲಿ ಯಾರಾದರೂ ಕೂತಿರ್ತಾರೆ, ಅವ್ರಿಗೊಂದು ಚೇರ್ ಇರ್ತದೆ, ಟೇಬಲ್ ಇರ್ತದೆ ಕೂತ್ಕೊಳ್ಳೋಕ್ಕೆ ಅಲ್ವಾ. ಸೊ ನಾನು ನಿಮಗೆ 115 ವರ್ಷ ಹಳೆಯ ಚೇರ್ ಮತ್ತು ಟೇಬಲ್ನ ತೋರಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇವಾಗಿನ ಟೇಬಲ್ಸ್ಗಿಂತ ಫಾರ್ ಬೆಟರ್, ಅಷ್ಟು ಚೆನ್ನಾಗಿದೆ. ಸೊ ಏನಂದರೆ ಲೈಕ್ ಇವಾಗ ತೊಗೊಂಡಿದ್ದ ಮರಗಳಲ್ಲಿ ನಾವು ತಂದೆ ಟೇಬಲ್ಗಳು ಸ್ವಲ್ಪ ವರ್ಷ ಬರೋದಷ್ಟೇ. ಬಟ್ ಇದು ನೋಡಿ, ಇದೇನು 115 ವರ್ಷ ಹಳೇದ ಥರನಾ ಇದೆ, ಇದು ನಿನ್ನೆ ಮೊನ್ನೆ ಥರ ಇದೆ. ಜಸ್ಟ್ ಲೈಕ್ ಏನು ಲೈಕ್ ಕಿತ್ತೋಗೋದಾಗಲಿ ಸ್ವಲ್ಪ ಇದಾಗಲಿ ಏನೂ ಇಲ್ಲ, ಅಷ್ಟು ಚೆನ್ನಾಗಿದೆ. ನಿಜವಾಗ್ಲು ನನಗೆ ಅಲ್ಲ, ಯಾರಿಗೂ ನಂಬಕ್ಕಾಗಲ್ಲ ಇದು 115 ವರ್ಷ ಹಳೇ ಕುರ್ಚಿ ಆ್ಯಂಡ್ ಟೇಬಲ್ ಆದರೆ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಡ್ರಾಯರ್ ಕೂಡ ಇತ್ತು, ಇನ್ನೂ ವರ್ಕಿಂಗ್. ನೈಸ್. ಇದಿಷ್ಟಾಗಿತ್ತು ಲೈಟ್ ಹೌಸ್ ಮ್ಯೂಸಿಯಂ ಬಗ್ಗೆ. ನಾನು ಆದಷ್ಟು ಬೇಗ ಮುಂದಿನ ನಿಲ್ದಾಣವಾದಂತಹ ಲೈಟ್ ಹೌಸಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್. ಈ ಜೀವನ ಅಲ್ಲಿ ತನಕ ಮರಿಬೇಡಿ, ಮರೆತು ಬದುಕಬೇಡಿ.